ಹೆಲೋ ಎವ್ರಿವನ್. ಇವತ್ತು ಹಾಗೆ ಒನ್ ಡೇ ಔಟ್ ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ವಿ. ನಾನು ನನ್ನ ಮಗಳು ರೆಡಿಯಾಗಿ ಹೊರಟ್ವಿ ಹೋಗೋಣ ಅಂದ್ಬಿಟ್ಟು. ಆಮೇಲೆ ನನ್ನ ಫ್ರೆಂಡು ಬರ್ತೀನಿ, ನಾನು ಮತ್ತು ಅವಳು ಇಬ್ಬರು ಹೋಗೋಣ, ಅವಳು ಅವ್ಳ ಮಗನ ಕರ್ಕೊಬರ್ತೀನಿ ಅಂದಳು. ನಾವಿಬ್ಬರು ಹೊರಟು ಬಂದ್ವಿ. ಅಷ್ಟೊತ್ತಲ್ಲ ಅವಳು ನಮ್ಮ ಮನೆಗೆ ಬಂದು ರೀಚ್ ಆದಳು. ಆಮೇಲೆ ಇಬ್ಬರು ಹೊರಡೋಣ ಅಂತ ಹೊರಟಿದ್ವಿ. ಅವ್ರ ಮಗ ಅಳ್ತಿದ್ದ, ಯಾಕೆ ಅಂದರೆ ಅವ್ರ ಮನೇಲಿ ಒಂದು ಪುಟ್ಟ ನಾಯಿ ಇದೆ, ಆ ನಾಯಿನ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ ಅಂದ್ಬಿಟ್ಟು ಅಳ್ತಿದ್ದ. ಆಮೇಲೆ ಫಸ್ಟ್ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಚ್ಚಿದಾನಂದ ಆಶ್ರಮಕ್ಕೆ ಹೋಗೋಣ. ಅಲ್ಲಿ ಬಂದು ಬೋನ್ ಫೈರ್ ಗಾರ್ಡನ್ ಅಂತಿದೆ, ಅದನ್ನು ವಿಸಿಟ್ ಮಾಡಿ ಮಕ್ಕಳಿಗೆಲ್ಲ ತೋರಿಸೋಣ, ತುಂಬ ಚೆನ್ನಾಗಿದೆ ಆ ಗಾರ್ಡನು ಅಂಥೇಳಿ ಹೊರಟ್ವಿ. ಅಲ್ಲಿ ಸಚ್ಚಿದಾನಂದ ಆಶ್ರಮಕ್ಕೆ ರೀಚ್ ಆದ್ವಿ. ಆದರೆ ದೇವಸ್ಥಾನ ಬಂದು ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಹೋಗೋಷ್ಟರಲ್ಲಿ 12 ಆಗಿಬಿಟ್ಟಿತ್ತು. ಅದರಿಂದ ಹೋಗ್ಬೇಕಾದ್ರೆ ಆಂಜನೇಯ ಮತ್ತು ತುಂಬ ಸ್ಟ್ಯಾಚ್ಯೂಸು ಅದೆಲ್ಲ ಇತ್ತು, ಮತ್ತು ಹಳೆ ಕಾರ್ಗಳು ಮತ್ತು ಸೀಟು ಅದೆಲ್ಲ ಇತ್ತು. ಅದೆಲ್ಲ ನೋಡಿಕೊಂಡು ಹಾಗೆ ಹೊರಟ್ವಿ. ಅಲ್ಲಿ ಶುಕವನ ಅಂತಲೂ ಇದೆ. ಶುಕವನ ಬಂದು ಬರ್ಡ್ಸ್ ಎಲ್ಲ ಒಂಚೂರು ಕನ್ಸ್ಟ್ರಕ್ಷನ್ ನಡೀತಿದೆ ಅಂತ ಕ್ಲೋಸ್ ಮಾಡಿದರು. ಆಮೇಲೆ ಬೋನ್ ಫೈರ್ ಗಾರ್ಡನ್ಗೆ ಬಂದು ಟಿಕೆಟ್ ತೊಗೋಬೇಕಾಗಿತ್ತು. ಪರ್ ಹೆಡ್ ಬಂದು 50 ರೂಪೀಸ್ ಇತ್ತು. ನಾವು 4 ಜನ ಇದ್ದಿದ್ದಕ್ಕೆ 200 ಪೇ ಮಾಡಿ ಒಳಗಡೆ ಹೋದ್ವಿ. ಮತ್ತು ಅಲ್ಲಿ ಒಂದೊಂದು ಟ್ರೀಗೂ ತುಂಬ ಹಳೆ ಟ್ರೀಗಳು, ಒಂದೊಂದು ಜನವರಿಯಿಂದ ಡಿಸೆಂಬರ್ ಗಂಟ ಇತ್ತು. ಅದೆಲ್ಲ ನೋಡಿಕೊಂಡು ಮಕ್ಕಳಿಗೆ ಡೀಟೇಲ್ಸ್ ಹೇಳ್ತಾ ತುಂಬ ಚೆನ್ನಾಗಿತ್ತು. ಒಳ್ಳೆ ಬೇರೆ ಕಂಟ್ರಿಗೆ ಬಂದಿರೋ ಥರ ಫೀಲ್ ಆಗ್ತಿತ್ತು. ಥಾಯ್ಲ್ಯಾಂಡು, ಬಾಲಿ ಆ ಫೀಲ್ ಕೊಡ್ತಿತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು. ಅದೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬಂದು ಟ್ರೀಸು ಪ್ಲ್ಯಾಂಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಒಂದು ಶ್ರೀರಾಮಂದು ಕಲ್ಲಿತ್ತು, ಅದನ್ನು ನೋಡಿಕೊಂಡು ತುಂಬ ಅದರೊಳಗೆ ಕಾಯಿನ್ಸು ನೋಟು ಅದೆಲ್ಲ ಹಾಕಿಟ್ಟಿದ್ರು. ಅದನ್ನು ನೋಡಿಕೊಂಡು ಹಾಗೇ ಒಂದು ಬ್ರಿಡ್ಜ್ ಥರ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಅದೆಲ್ಲ ನೋಡಿಕೊಂಡು ಇನ್ನೊಂದು ಮ್ಯೂಸಿಯಂ ಇತ್ತು, ಬಟ್ ಅಲ್ಲಿ ವಿಡಿಯೋ ನಾಟ್ ಅಲೋಡ್ ಅಂತ ಹೇಳಿದರು, ಅದಕ್ಕೆ ತೆಗಿಯೋಕ್ಕಾಗಲಿಲ್ಲ. ಅಲ್ಲಿಂದ ನಾವು ಹೊರಟ್ವಿ. ನಾವು ಹೊರಡಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಅದಕ್ಕೆ ಎಲ್ಲಿ ಹೋಗೋಣ ಊಟ ಮಾಡೋದಕ್ಕೆ ಅಂತ ನೋಡ್ತಾ ಹೊರಟ್ವಿ. ಆಮೇಲೆ ಪಂಚವಟಿ ರೆಸ್ಟೋರೆಂಟ್ಗೆ ಹೋದ್ವಿ. ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಏನು ಊಟ ಮಾಡೋಣ ಅಂತ ಮೆನ್ಯೂ ನೋಡೋಣ, ಏನು ಮೆನ್ಯೂ ಅಂತ ಚೆಕ್ ಮಾಡ್ತಾಯಿದ್ವಿ. ಆಮೇಲೆ ಮ್ಯಾಂಗೋ ಲಸ್ಸಿ ಮತ್ತು ಮಕ್ಕಳಿಗೆ ವೆನಿಲಾ ಮಿಲ್ಕ್ ತೊಗೊಂಡ್ವಿ. ಕೊಟ್ಬಿಟ್ಟು ಮಕ್ಕಳಿಗೆ ಮಸಾಲೆ ದೋಸೆ ಬೇಕು ಅಂತ ಹೇಳಿದ್ರು. ಮಸಾಲೆ ದೋಸೆ ತಿನ್ನಿಸ್ಬಿಟ್ಟು ನಾವಿಬ್ಬರು ಸೌತ್ ಇಂಡಿಯನ್ ಮೇಲೆ ಆರ್ಡ್ರ್ ಮಾಡಿದ್ವಿ, ಸ್ಪೆಷಲ್ ಥಾಲಿನ. ಅಲ್ಲಿಂದ ಮುಗಿಸ್ಕೊಂಡು ಲಂಚೆಲ್ಲ GRS ಕೊಟ್ವಿ ನಾವು. GRS ಕೊಟ್ಟು ಅಲ್ಲಿ ಬಂದು ಸ್ನೋ ಸಿಟಿ ಅಂತಿದೆ, ಅದು ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಅಂತ ಹೇಳಿದ್ರು. ಅದೇ ನೋಡೋಣ. ನನ್ನ ಮಗಳು GRS ಒಳಗಡೆ ಹೋಗೋಣ ಅಂತಿದ್ಲು. ನೆಕ್ಸ್ಟ್ ಟೈಮ್ ಬಂದಾಗ ಟೈಮ್ ಇಲ್ಲ ಮಗಳು, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಸ್ನೋ ಸಿಟಿಗೆ ಹೋಗ್ತೀವಿ. ಅಲ್ಲೆಲ್ಲ ಟಿಕೆಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಟಿಕೆಟ್ ಕಲೆಕ್ಟ್ ಮಾಡಿಕೊಂಡು ಆದಮೇಲೆ ಟಿಕೆಟಲ್ಲಿ ಪರ್ ಪರ್ಸನ್ ನನ್ನ ಫ್ರೆಂಡದು ಟಿಕೆಟ್ ಆ್ಯಡ್ ಮಾಡಿರಲಿಲ್ಲ. ಆಮೇಲೆ ಹೋಗಿ ತಿರ್ಗಾ ಟಿಕೆಟ್ನ ರೀಚಾರ್ಜ್ ಮಾಡಿಸ್ಕೊಂಡು, ಇಲ್ಲಿ ರೀಚಾರ್ಜ್ ಮಾಡಿಸ್ಕೊಳ್ಳೋ ಥರ ಇರುತ್ತೆ, ಬ್ಯಾಂಡ್ ಕೊಟ್ಟಿರ್ತಾರೆ, ತಿರ್ಗಾ ಬ್ಯಾಂಡ್ಗೆ ರೀಚಾರ್ಜ್ ಮಾಡಿಸ್ಕೊಂಡು ತಂದ್ಲು. ಆಮೇಲೆ ಅಲ್ಲೇ ಕೋಟು ಮತ್ತು ಶೂ ಎಲ್ಲ ಕೊಡ್ತಾರೆ, ಅದೆಲ್ಲ ಸೈಜ್ ಚೆಕ್ ಮಾಡಿಕೊಂಡು ನಾವು ವೇರ್ ಮಾಡ್ಕೋತಿದ್ವಿ. ವೇರ್ ಮಾಡ್ಕೊಳ್ಳೋಷ್ಟರಲ್ಲಿ ಗೇಟ್ ಓಪನ್ ಆಯಿತು. ಒಳಗಡೆ ಹೋಗಿ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ರು. ಮತ್ತು ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇರುತ್ತಲ್ವ, ಅದೆಲ್ಲ ಹೇಳ್ತಿದ್ರು.
ಹೊರಗಡೆ ಹೋಗಿ ಮಕ್ಕಳಂತೂ ಸಖತ್ ಫನ್ ಮಾಡಿದ್ರು. ನನ್ನ ಮಗಳಂತೂ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟಲ್ಲಿ ನಾನು ಹತ್ತುತ್ತೀನಿ ಅಂತ ಹತ್ತಿದ್ಲು. ಬಟ್ ಅದು ತುಂಬ ಗ್ಯಾಪ್ ಇರೋದ್ರಿಂದ ಅವಳಿಗೆ ಹತ್ತಕ್ಕಾಗಲಿಲ್ಲ, ಎದ್ಬಿಟ್ಲು. ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇದೆ ನೋಡಿ, ಅದೆಲ್ಲ ಆಮೇಲೆ ಕಂಟಿನ್ಯೂ. ಅವಳಂತೂ ಸ್ಕೂಲ್ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗ್ಬಿಟ್ಲು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ತಕ್ಷಣ ಅಲ್ಲಿ DJ ಮತ್ತು ಸ್ನೋಫಾಲ್ ಮಾಡಿದರು. ಅದರಲ್ಲೆಲ್ಲ ತುಂಬ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಆಟ ಆಡ್ತಿದ್ರು. ಮತ್ತು ಇನ್ನೂ ತುಂಬ ಗೇಮ್ಸು ಆ್ಯಕ್ಟಿವಿಟೀಸ್ ಎಲ್ಲ ಒಳಗಡೆ ಇತ್ತು. ಅದು ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಅವ್ರ ಮಗ ಎಲ್ಲ ಎಂಜಾಯ್ ಮಾಡ್ತಾ ಆಟ ಆಡ್ತಿದ್ರು ಮಕ್ಕಳು. ಆಮೇಲೆ ಒಂದು ಬ್ರಿಡ್ಜ್ ಇತ್ತು, ಬ್ರಿಡ್ಜ್ ಮೇಲೆ ಅದೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಲ್ಲಿ 1 hour ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಎಲ್ಲ ಮುಗಿದು ಹೊರಗಡೆ ಬಂದ್ವಿ. ನಾವು ಬಂದು ಅಲ್ಲಿ ಚೇಂಜಿಂಗ್ ರೂಮ್ ಇತ್ತು, ಅಲ್ಲೆಲ್ಲ ಚೇಂಜ್ ಮಾಡಿಬಿಟ್ಟು ನಮ್ಮದು ಸ್ಲಿಪ್ಪರ್ಸ್ ಎಲ್ಲ ಇತ್ತಲ್ಲ ಅದನ್ನು ಬ್ಯಾಗ್ ಹೊರಗಡೆ ಇಟ್ಟಿದ್ರು. ಸ್ಲಿಪ್ಪರ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಮಕ್ಕಳು ಅಲ್ಲಿಂದ ಬಂದ ತಕ್ಷಣ ಅಮ್ಮ ಫುಲ್ ಕೋಲ್ಡ್ ಆಗಿದೆ ಅಂತ ಹೇಳಿದ್ರು. ಮತ್ತು ಅಲ್ಲೇ ಒಂದು ಪುಟ್ಟ ಶಾಪ್ ಇತ್ತು, ಬಟ್ ಅಲ್ಲೆಲ್ಲ ತುಂಬ ಎಕ್ಸ್ಟ್ರಾ ಕಾಸ್ಟ್ ಇತ್ತು, ಅದರಿಂದ ಏನೂ ತೊಗೊಳ್ಳಿಲ್ಲ. ನಾವು ಹೊರಗಡೆ ಬಂದ್ವಿ ಅಷ್ಟೇ, ಮನೆಗೆ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.